ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಸರ್ಕಾರ ರೈತರಿಗೆ ಏನು ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ರೈತರ ಸಾಲ ಮನ್ನಾ ಆಗುತ್ತಾ? ರೈತರು ಬೆಟ್ಟದಷ್ಟು ನಿರೀಕ್ಷೆಯನ್ನ ಈ ಸರ್ಕಾರದ ಮೇಲೆ ಇಟ್ಕೊಂಡಿದ್ದಾರೆ. ಬರಗಾಲ ಪರಿಸ್ಥಿತಿ ಇದೆ, ಸಾಲ ಮನ್ನಾ ಆಗಬೇಕು ಅನ್ನುವಂಥದ್ದು ದೊಡ್ಡ ಬೇಡಿಕೆ ರೈತರದ್ದು. ಇಡೀ ರೈತ ಸಮಾಜಕ್ಕೆ ಸಿದ್ದರಾಮಯ್ಯ ಸರ್ಕಾರ ಶುಭ ಸುದ್ದಿಯನ್ನ ಕೊಡುತ್ತಾ? ಬರಗಾಲ ಇದೆ, ಬಹಳ ಸಮಸ್ಯೆ ಆಗಿದೆ, ಹಾಕಿದ ದುಡ್ಡು ಕೈ ಸೇರಿಲ್ಲ ರೈತರಿಗೆ, ಸಾಲ ಸೂಲ ಮಾಡಿ ಜೀವನ ನಡೆಸುವಂತ ಪರಿಸ್ಥಿತಿ ಇದೆ. ಹೀಗಾಗಿ ಈ ಸಾರಿಯ ಬಜೆಟ್ನಲ್ಲಿ ರೈತರ ಸಾಲ ಮನ್ನಾ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ರೈತ ಸಂಘದವರು ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಮುಖ್ಯಮಂತ್ರಿಗಳೇ ರೈತರ ಸಾಲ ಮನ್ನಾ ಮಾಡಿ ರೈತರನ್ನ ಉಳಿಸಿ ಅಂತ ಹೇಳಿ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಈ ನಿಟ್ಟಿನಲ್ಲಿ ಯಾವ ರೀತಿಯ ಶುಭ ಸುದ್ದಿಯನ್ನ ರೈತರಿಗೆ ಕೊಡಬಹುದು? ಅಲ್ಪಾವಧಿ ದೀರ್ಘಾವಧಿ ಸಾಲ ಮನ್ನಾ ಮಾಡಬಹುದಾ? ಸಾಲ ಮನ್ನಾ ಆಗುತ್ತಾ? ಸಿಎಂ ಸಿದ್ದರಾಮಯ್ಯ ರೈತರ ಸಾಲ ಮನ್ನಾ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ನಿರೀಕ್ಷಿತ ಉತ್ತರವನ್ನ ಕೊಡಬಹುದಾ ಅನ್ನೋಂಥ ಪ್ರಶ್ನೆ ಇದೆ. ಕೃಷಿಕರ ಮಕ್ಕಳಿಗೆ, ರೈತ ಯುವಕರಿಗೆ ಹೆಣ್ಣು ಸಿಗ್ತಾ ಇಲ್ಲ. 45 ವರ್ಷ ಆದರೂ ಮದುವೆ ಆಗದಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ಕೃಷಿ ಸ್ಟೇಟಸ್ ಕಡಿಮೆ ಆಗಿದೆ. ಅದರಿಂದ ರೈತರ ಮಕ್ಕಳು ಮದುವೆ ಆಗೋಂಥವ್ರಿಗೆ 5 ಲಕ್ಷ ಪ್ರೋತ್ಸಾಹ ಕೊಡಬೇಕು ಹೆಣ್ಮಗಳಿಗೆ. ಒಂದು 25 ಲಕ್ಷದವರೆಗೆ ಕೃಷಿ ಯುವಕ ಯುವತಿ ವ್ಯವಸಾಯ ಮಾಡಿದ್ರೆ ಅಥವಾ ಕೃಷಿ ಪೂರಕವಾದಂಥ ಯಾವುದೇ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ, ಗ್ರಾಮಾಂತರ ಪ್ರದೇಶದಲ್ಲಿ ಕೃಷಿ ಪೂರಕವಾದ ಇಂಡಸ್ಟ್ರಿ ಮಾಡಿದ್ರೆ ಸರ್ಕಾರವೇ ನೇರ ಭದ್ರತೆ ಕೊಟ್ಟು ಕಡಿಮೆ ಬಡ್ಡಿದಲ್ಲಿ ಸಾಲ ಕೊಟ್ಟು ಉತ್ತೇಜನ ಕೊಡಬೇಕು ಅಂತ ಹೇಳಿದ್ದೀವಿ. ಮತ್ತು ವಿದ್ಯುತ್ ಶಕ್ತಿ ಸಮಸ್ಯೆ ಇದೆ. ಪಂಪ್ ಸೆಟ್ಗಳಿಗೆ ಇವತ್ತು ಸರ್ಕಾರ ರೈತರೇ ದುಡ್ಡು ಕೊಟ್ಟು ಹಾಕ್ಸಬೇಕಾದ ಪರಿಸ್ಥಿತಿ ಬಂದಿದೆ, ಕೈ ಬಿಡಿ ಅಂತ ಹೇಳಿದ್ದೀವಿ. ನೀರಾವರಿ ವಿಚಾರಗಳ ಬಗ್ಗೆ ಮಾತಾಡಿ, ಬೇರೆ ಬೇರೆ ಎಲ್ಲ ವಿಚಾರಗಳು ಮಾತಾಡಿದ್ದೀವಿ. ಮುಖ್ಯಮಂತ್ರಿಗಳು ನಿನ್ನೆನೂ ಕೂಡ ನಮ್ಮದೊಂದು ಸಭೆಯಲ್ಲಿ ಈ ಸಾರಿ ಕೃಷಿ ಪೂರಕವಾದ ಬಡ್ಜೆಟನ್ನು ಮಂಡಿಸೋಂಥ ಅಂಶಗಳನ್ನ ಹೇಳಿದ್ದಾರೆ. ಮತ್ತು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, APMC ಕಾಯ್ದೆ ತಿದ್ದುಪಡಿನೂ ಕೂಡ ತಗೊಳ್ಬೇಕು ಅಂತ ಒತ್ತಾಯ ಮಾಡಿದ್ವಿ. ಅದು ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಏನು ಹೇಳಿದೆ, ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿ ವಾಪಸ್ ತಗೊಳ್ತಕ್ಕಂಥ ಘೋಷಣೆಯನ್ನು ಈ ಬಡ್ಜೆಟ್ನಲ್ಲಿ ಮನ್ನಣೆ ಮಾಡಬೇಕು. ಇವರು ಕೇಂದ್ರದಿಂದ ಬರ್ತಕ್ಕಂಥ ತೆರಿಗೆ ಹಣ ಮತ್ತು ಕೇಂದ್ರದ ಮೇಲೇ ಇವತ್ತು ಬಡ್ಜೆಟ್ ತೋರಿಸಿದ್ದಾರೆ. ಆದರೆ ರಾಜ್ಯ ಸರ್ಕಾರದಿಂದ ಆಗ್ತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿಲ್ಲ. ಇವತ್ತು ಬಡ್ಜೆಟ್ನಲ್ಲಿ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡುತ್ತೆ, ಸಕಾರಾತ್ಮಕವಾಗಿ ಸ್ಪಂದಿಸ್ಬೋದು ಅಂತಕ್ಕಂಥದ್ದೇ ಬಡ್ಜೆಟ್ ನೋಡ್ಬಿಟ್ಟು. ಮಂಗಳೂರಿನ ಕಡಲ ತೀರ ಸಂಭ್ರಮ, ಕಲರವ, ಖುಷಿಯಿಂದ ಕುಳಿತು ಮುಸ್ಸಂಜೆ ವೇಳೆ ಸಮುದ್ರ ತೀರದಲ್ಲಿ ಸೇರಿದ ಪ್ರವಾಸಿಗರು ಆಕಾಶ ನೋಡಿ ವಾವ್ ಅಂತಿದ್ರು. ಕೇಕೆ ಚಪ್ಪಾಳೆಯೊಂದು ಎಂಜಾಯ್ ಮಾಡ್ತಾ ಇದ್ರು. ಅರೆ, ಸಮುದ್ರ ತೀರದಲ್ಲಿ ಅಂಥದ್ದೇನಿತ್ತು ಅಂತೀರಾ? ಈ ಸ್ಟೋರಿ ನೋಡಿ. ಬಾನಂಗಳದಲ್ಲಿ ಬಾನಾಡಿಗಳಂತೆ ಹಾರುತ್ತಿರುವ ಗಾಳಿಪಟ, ಒಂದಕ್ಕಿಂತ ಮತ್ತೊಂದು ಆಕರ್ಷಣೀಯ, ಮತ್ತೊಂದಕ್ಕಿಂತ ಮಗದೊಂದು ಭಿನ್ನ. ಕಣ್ಣು ಹಾಯಿಸಿದಷ್ಟು ದೂರ ಗಾಳಿಪಟಗಳದ್ದೇ ಹಾರಾಟ. ಇದು ಮಂಗಳೂರಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದ ಮೆರುಗು. ಮಂಗಳೂರಿನ ತಣ್ಣೀರುಬಾವಿ ಬೀಚ್ ಪರಿಸರದಲ್ಲಿ ನಡೆದ ಟೀಮ್ ಮಂಗಳೂರು ಸಂಸ್ಥೆ ಆಯೋಜಿಸಿರುವ 7ನೇ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದ ಮೆರುಗು ಹೀಗಿತ್ತು. ಕಥಕಳಿ, ಗರುಡ, ಗಣಪ, ಪೊಲೀಸ್, ಹುಲಿ, ಹಲ್ಲಿ, ಬೆಕ್ಕು, ಕರಡಿ, ಏರೋಪ್ಲೇನ್, ಟ್ರೇನ್, ಗಾಳಿಪಟ ಹೀಗೆ ವೈವಿಧ್ಯಮಯ ಗಾಳಿಪಟಗಳು ಬಾನಂಗಳದಲ್ಲಿ ಸ್ವಚ್ಛಂದವಾಗಿ ಹಾರಾಡಿದವು. ಸಣ್ಣ ಪುಟ್ಟ ಗಾಳಿಪಟಗಳಿಂದ ಹಿಡಿದು ಬೃಹತ್ ಗಾತ್ರದ ಗಾಳಿಪಟಗಳು ಗಾಳಿಯ ಬೀಸುವಿಕೆಗೆ ತಕ್ಕಂತೆ ಓಲಾಡಿ ಹಾರಾಡಿ ಕುಲುಕಾಡಿ ನೆರೆದಿದ್ದವರ ಕಣ್ಮನ ಸೆಳೆದವು. ಬಾಲ್ಯದಲ್ಲಿ ಗಾಳಿಪಟವನ್ನು ನಾವು ಯಾಕಂದರೆ ನಗರದಲ್ಲಿ ಮಾಡಬೇಕಾದ್ರೆ ಅಷ್ಟು ಸುಲಭ ಇರಲಿಲ್ಲ. ಭಾಳ ಪ್ರಯತ್ನಗಳು ಮಾಡೋದು, ಕಡ್ಡಿ ಕಟ್ಟಿ ಅದೆಲ್ಲ ಗಮ್ ಹಾಕಿ ಅದೆಲ್ಲ ಎಳೆದು ಅದಕ್ಕೆಲ್ಲ ಮಾಂಜ ಎಲ್ಲ ಹಾಕೆಲ್ಲ ಮಾಡ್ತಾ ಇದ್ವು. ಆದರೆ ಭಾಳ ಅಂದರೆ ಇದನ್ನು ಈ ಥರದಲ್ಲಂತೂ ಖಂಡಿತ ನಾವು ನೋಡೇ ಇರಲಿಲ್ಲ. ಈ ಅನುಭವ ನಮ್ಗೆ ಸಿಕ್ಕಿರೋದು ಇವತ್ತಿಲ್ಲಿ ಭಾಳ ನಮ್ಗೆ ಸಂತೋಷ ಆಗ್ತಾ ಇದೆ. ಮತ್ತು ಇದನ್ನು ಒಂದು ಈಗಾಗಲೇ ನಾನು ಹೇಳಿದಾಗೆ ಇದು ಒಂದು ಶಾಶ್ವತವಾದಂಥ ಒಂದು ಕಾರ್ಯಕ್ರಮ ದಿನಚರಿಯಲ್ಲಿ ಆಗ್ಬಿಡಬೇಕು. ನಮ್ಮ ಮಂಗಳೂರಿನ ಒಂದು ದಿನಚರಿಯಲ್ಲಿ, ಕ್ಯಾಲೆಂಡರಲ್ಲಿ ಇದೊಂದು ಶಾಶ್ವತ ಕಾರ್ಯಕ್ರಮ ಮಾಡಬೇಕು ಅಂತ ಖಂಡಿತ ನಾನು ಹೇಳಿದ್ದೀನಿ. ಮಲೇಷಿಯಾ, ಇಂಡೋನೇಷ್ಯಾ, ಗ್ರೀಸ್, ಸ್ವೀಡನ್, ಉಕ್ರೇನ್, ಥೈಲ್ಯಾಂಡ್, ವಿಯೆಟ್ನಾಂ, ಈಸ್ಟೋನಿಯಾ ಈ ದೇಶಗಳ 13 ಮಂದಿ ಪ್ರತಿನಿಧಿಗಳು ಈ ಗಾಳಿಪಟ ಉತ್ಸವದಲ್ಲಿ ಭಾಗವಹಿಸಿದ್ದು ಬಹಳ ವಿಶೇಷವಾಗಿತ್ತು. ಇದರ ಜೊತೆಗೆ 1000ಕ್ಕೂ ಅಧಿಕ ಮಾದರಿಯ ಗಾಳಿಪಟಗಳು ಇಲ್ಲಿ ಹಾರಾಡಿದವು. ಮಹಾರಾಷ್ಟ್ರ, ಗುಜರಾತ್, ತೆಲಂಗಾಣ ಮತ್ತು ಕೇರಳದ ಸುಮಾರು 20 ಮಂದಿ ಪ್ರತಿನಿಧಿಗಳು ಈ ಉತ್ಸವದಲ್ಲಿ ಭಾಗವಹಿಸಿದ್ರು. ನಮ್ಮ ಕಲ್ಚರಲ್ಗೆ ಸಂಬಂಧಪಟ್ಟಂತಹ ಗಾಳಿಪಟವನ್ನೇ ನಾವು ಮಾಡೋದು. ಈಗಾಗಲೇ ಇಲ್ಲಿ ನೋಡಿ ಕಥಕಳಿಯನ್ನು ಹಾರಿಸ್ತಾ ಇದ್ದೇವೆ. ಅದು
ಲಿಮ್ಕಾ ಬುಕ್ ಆಫ್ ರೆಕಾರ್ಡಲ್ಲಿ ಲಾರ್ಜೆಸ್ಟ್ ಕೈಟ್ ಅಂತ ಹೇಳಿ ಇದು ಎಂಟ್ರಿ ಆಗಿದೆ. ಅದನ್ನು ಇದುವರೆಗೆ ಯಾರೂ ಬ್ರೇಕ್ ಮಾಡಲಿಲ್ಲ. ಅದೇ ರೀತಿ ಭರತನಾಟ್ಯ, ಯಕ್ಷಗಾನ, ಭೂತಕೋಲ ಇಂಥದನ್ನು ನಾವು ಮಾಡ್ತೇವೆ. ಹಾಗಾಗಿ ನಿಮಗೆ ಆಕಾಶದಲ್ಲಿ ಯಾರು ಈಗಾಗಲೇ ನೋಡಿ ಗರುಡ ಹಾರ್ತಾ ಇದೆ, ಅದನ್ನು ನೋಡುವಾಗಲೇ ಗೊತ್ತಾಗ್ತದೆ ಇದು ಮಂಗಳೂರು ಟೀಮ್ನವ್ರದ್ದು ಅಂತೇಳಿ. ಇದು ಆಕಾಶದಲ್ಲಿ ನಮ್ಮದು ಮಾತ್ರ ಹೀಗೆ ರೆಕಾಗ್ನೈಸ್ ಮಾಡಲಿಕ್ಕಾಗ್ತದೆ. ಮತ್ತು ಇದೆಲ್ಲ ಆ್ಯಪ್ಲಿಕ್ ವರ್ಕ್ ಅಂತ ಹೇಳಿದರೆ ಆಯಾ ಕಲರನ್ನು ಜೋಡಿಸಿ ಹೊಲಿಯುವಂಥದ್ದು. ಎಲ್ಲಿಯೂ ಯಾವ ಇದಕ್ಕೆ ಸಹ ನಾವು ಪೇಂಟನ್ನು ಯೂಸ್ ಮಾಡೋದಿಲ್ಲ. ರಾತ್ರಿ ವಿದ್ಯುತ್ ದೀಪಗಳ ಬಣ್ಣಗಳ ಬೆಳಕಿನಲ್ಲಿಯೂ ಗಾಳಿಪಟ ಹಾರಾಟಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಈಶ್ವರಪ್ಪನ ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ. ಅವನ ಸೆಟ್ಲ್ಮೆಂಟ್ 1 ರೌಂಡ್ ಸೆಟ್ಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದೆಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟ್ಲ್ಮೆಂಟ್ ಆಗ್ತಾ ಇದೆ. ಕೇಳಿದ್ರಲ್ವಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಸೆಟ್ಲ್ಮೆಂಟ್ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸ್ವತಃ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಎಸ್, ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ ಈಶ್ವರಪ್ಪ, ಡಿಕೆಶಿ ಅವರದ್ದು ಗೂಂಡಾ ಭಾಷೆ, ಇದಕ್ಕೆ ಹೆದರುವುದಿಲ್ಲ. ಸದ್ಯದಲ್ಲೇ ಡಿಕೆಶಿ ಪೂರ್ತಿಯಾಗಿ ಜೈಲಿಗೆ ಹೋಗುವ ಸೆಟ್ಲ್ಮೆಂಟ್ ನಡೆಯಲಿದೆ ಅಂದರು. ಅವ್ರು ಹೇಳಿದ್ದಾರೆ ಅರ್ಧ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅಂತ. ಇದೊಂದು ಗೂಂಡಾ ಭಾಷೆ, ಇದು ಗೂಂಡಾ ಭಾಷೆ. ಇದು ಇಂಥ ಭಾಷೆಗೆ ನಾನು ಬಗ್ಗೋನಲ್ಲ, ಹೆದರೋನಲ್ಲ. ಇದು ಹಂಗಂದರೆ ಈಗ ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈಗ ಅರ್ಧ ಜೈಲಿಗಿದ್ದು ಬೇಲಲ್ಲಿ ಇದ್ದಾರೆ, ಹೊರಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್. ಹೌದು, ನನಗೆ ಬಗ್ಗೆ ಹೇಳಿದ್ರು ಅವರು, ನಾನು ಈಗ ಸ್ವಲ್ಪ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅಂತ. ನಾನು ಹೇಳ್ತೀನಿ, ನಿಮ್ಮ ಸೆಟ್ಲ್ಮೆಂಟ್ ಆಗಿ ತಿಹಾರ್ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದೀರಿ, ಇನ್ನೂ ಪೂರಾ ಸೆಟ್ಲ್ಮೆಂಟ್ ಆಗೋದಕ್ಕೆ ತಿಹಾರ್ ಜೈಲಿಗೆ ಮತ್ತೆ ನೀವು ಹೋಗೋರಿದ್ದೀರಿ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ ನನ್ನ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100ಕ್ಕೆ 100ರಷ್ಟು ಡಿಕೆಶಿ ಜೈಲಿಗೆ ಹೋಗ್ತಾರೆ. ಅದಕ್ಕಾಗಿ ಅವರು ಬೇಲ್ ತಗೊಳ್ಳೋದಕ್ಕೆ ಓಡಾಡ್ತಿದ್ದಾರೆ. ನ್ಯಾಯಾಂಗವನ್ನು ಖರೀದಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ನಿಜವಾಗ್ಲೂ ಕೂಡ ಸೀರಿಯಸ್ ಆಗಿದೆ ಜೈಲಿಗೆ ಹೋಗುವಂಥ. 100ಕ್ಕೆ 100 ಹೇಳ್ತಾ ಇದ್ದೇನೆ ರೀ. ಈಗಾಗಲೇ ಅವ್ರು ಯಾಕೆ ಬೇಲ್ನಲ್ಲಿ ಒದ್ದಾಡ್ತಿದ್ದಾರೆ? ಈಗಾಗಲೇ ಅವರು ಮೇಲೆ 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 ಬೇಲ್ ತೊಗೊಳಕ್ಕೆ ಒದ್ದಾಡ್ತಿದ್ದಾರೆ. ಅವ್ರಿಗೂ ಕೂಡ ಈಗಾಗಲೇ ಕೋರ್ಟು, ಈ ದೇಶದಲ್ಲಿ ನ್ಯಾಯ ಇದೆಯಲ್ರಿ, ನ್ಯಾಯಾಂಗವನ್ನು ಖರೀದಿ ಮಾಡೋಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನಾನು ಇವತ್ತಿನ ತನಕನೂ ಕೂಡ ಈ ನ್ಯಾಯಾಂಗದ ಮೇಲೆ ನಂಬಿಕೆನ ಇಟ್ಕೊಂಡೆ, ಪ್ರಜಾಪ್ರಭುತ್ವ ನಂಬಿಕೆ ಇಟ್ಕೊಂಡೆ, ರಾಷ್ಟ್ರೀಯ ವಿಚಾರವನ್ನು, ಹಿಂದುತ್ವದ ವಿಚಾರವನ್ನು ಹೆಚ್ಚಿಗೆ ತಗೊಂಡು ಹೋರಾಟ ನಾವು ಮಾಡ್ತಿರೋದು. ಒಟ್ನಲ್ಲಿ ರಾಜ್ಯದಲ್ಲಿ ಸೆಟ್ಲ್ಮೆಂಟ್ ಟಾಕ್ ಫೈಟ್ ಜೋರಾಗಿದೆ. ಈಶ್ವರಪ್ಪ ಜೈಲು ಹೇಳಿಕೆಗೆ ಡಿಕೆಶಿ ಪ್ರತಿಕ್ರಿಯೆ ಏನು ಅನ್ನೋದು ಸದ್ಯದ ಪ್ರಶ್ನೆ. ಅಕ್ರಮ ಹಣ ವರ್ಗಾವಣೆ ಆರೋಪ ಹೊತ್ತಿರುವ ನಾರಾ ಭರತ್ ರೆಡ್ಡಿ ಕುಟುಂಬಕ್ಕೆ ಇಡಿ ಶಾಕ್ ಕೊಟ್ಟಿದೆ. ಆದರೆ ಸತತ 16 ಗಂಟೆಗಳ ಕಾಲ ನಡೆದ ದಾಳಿಗೆ ಕಾರಣವೇನು ಅನ್ನೋದು ಇನ್ನೂ ನಿಗೂಢವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು ಅವರ ಸಂಬಂಧಿಕರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿ ಬಂದಿದೆ. ಇದರ ತನಿಖೆ ಭಾಗವಾಗಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರಾಜ್ಯದ 14ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಶಾಸಕ ಭರತ್ ರೆಡ್ಡಿ ಅವರ ಬಳ್ಳಾರಿ ನಿವೇಶನ ಮತ್ತು ಕರ್ನಾಟಕ ಹಾಗೂ ತೆಲಂಗಾಣದ ಕೆಲವು ಸ್ಥಳಗಳಲ್ಲಿ ಶೋಧ ನಡೆಸಲಾಗುತ್ತಿದೆ. ಕೇಂದ್ರೀಯ ತನಿಖಾ ಸಂಸ್ಥೆಯ ಅಧಿಕಾರಿಗಳು ಬಳ್ಳಾರಿ ಮತ್ತು ಬೆಂಗಳೂರಿನಲ್ಲಿ ಭರತ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟ ಸ್ಥಳಗಳನ್ನು ಶೋಧಿಸಿದ್ದಾರೆ. ಇನ್ನು ಶಾಸಕ ಭರತ್ ರೆಡ್ಡಿ ಅವರೊಂದಿಗೆ ನಂಟು ಹೊಂದಿರುವ ಕೆಲವು ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆ ವ್ಯವಹಾರಗಳ ಸ್ಥಳಗಳಲ್ಲೂ ತನಿಖೆ ನಡೆಸಲಾಗಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶನಿವಾರ ಬೆಳಿಗ್ಗೆ 6:30ಕ್ಕೆ ಏಕಕಾಲಕ್ಕೆ ಶಾಸಕ ನಾರಾ ಭರತ್ ರೆಡ್ಡಿ ಮನೆ, ಅವರ ತಂದೆ ಕಚೇರಿ, ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ರಾತ್ರಿ 10 ಗಂಟೆಯವರೆಗೂ ಇಡಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಮನೆ, ಕಚೇರಿ ಹೀಗೆ ಹಲವಾರು ಕಡೆಗಳಲ್ಲಿ ಇಡಿ ಜಾಲಾಡಿದೆ. ಶಾಸಕ ಭರತ್ ರೆಡ್ಡಿ ಮನೆ ಹಾಗೂ ಸಂಬಂಧಿಕರ ಮನೆ, ಕಚೇರಿ ಮೇಲೆ ಸತತ ದಾಳಿ ನಡೆದಿದೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಭರತ್ ರೆಡ್ಡಿ ಅವರ ಸಂಬಂಧಿಕರ ಮೇಲೆ ಯಾವ ಪ್ರಕರಣದಲ್ಲಿ ದಾಳಿ ನಡೆಸಲಾಗ್ತಾ ಇದೆ ಎಂಬುದನ್ನು ಇನ್ನೂ ಸ್ಪಷ್ಟವಾಗಿಲ್ಲ. ರೇಣುಕಾರಾಧ್ಯ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಸಿಐಡಿ ತಯಾರಿ ಮಾಡ್ತಾ ಇದೆ. ಆದರೆ ಸಿಐಡಿ ಟೀಮ್ಗೆ ಇದೀಗ ಅದೊಂದು ವಿಚಾರ ದೊಡ್ಡ ತಲೆ ಬಿಸಿಯಾಗಿದೆ.
ಹಾಗಾದ್ರೆ ಅದು ಯಾವ ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ. ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ. ಮಂಡ್ಯ, ಮೈಸೂರು ಭಾಗದಲ್ಲಿ ನಡೆದಿದ್ದ ಈ ಅನಿಷ್ಟ ಕಾರ್ಯ ದೇಶದ ಮುಂದೆ ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂತೆ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಹೆಣ್ಣು ಭ್ರೂಣ ಹತ್ಯೆಕೋರರನ್ನ ಬೆಂಬಿಡದಂತೆ ಕಾಡಿದ್ದು ನಮ್ಮ ಗ್ರೌಂಡ್ ರಿಪೋರ್ಟ್ಗಳಿಂದ ಎಚ್ಚೆತ್ತ ಸರ್ಕಾರ ಸಿಐಡಿ ತನಿಖೆಗೆ ಆಗ್ರಹಿಸಿದ್ದು ಮೈಸೂರು, ಬೆಂಗಳೂರು, ಮಂಡ್ಯದ ಪ್ರತಿಷ್ಠಿತ ಆಸ್ಪತ್ರೆ, ಲ್ಯಾಬ್, ಆಲೆ ಮನೆಗಳಿಗೂ ಬೀಗ ಬಿದ್ದಿತ್ತು. ಇನ್ನು ರಾಜ್ಯ ಸರ್ಕಾರ ನೇಮಿಸಿದ್ದ ಸಿಐಡಿ ತಂಡ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದ ತನಿಖೆಯನ್ನ ಬಹುತೇಕ ಅಂತಿಮಗೊಳಿಸಿದೆ. ಇನ್ನೊಂದು ವಾರದಲ್ಲಿ ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಕೆ ಮಾಡಲಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ 12 ಆರೋಪಿಗಳನ್ನ ಬಂಧಿಸಿದ್ದು ಭ್ರೂಣ ಹತ್ಯೆಯ ವರದಿ ಸಿದ್ಧತೆ ಮಾಡಿದೆ. ಸಿಐಡಿ ಏನೋ ವರದಿ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಭ್ರೂಣ ಪತ್ತೆಗೆ ಬಳಸ್ತಾ ಇದ್ದ ಸ್ಕ್ಯಾನಿಂಗ್ ಯಂತ್ರಗಳ ಮೂಲವಿನ್ನೂ ಸಿಐಡಿಗೆ ಸಿಕ್ಕಿಲ್ಲ. ಹೀಗಾಗಿ ಸರ್ಕಾರದಿಂದ ಅನುಮತಿ ಪಡೆದು ಆರೋಗ್ಯ ಇಲಾಖೆಗೆ ವರದಿ ಕೊಡಲು ಸಿದ್ಧತೆ ನಡೆಸಿದೆ. ಸ್ಕ್ಯಾನಿಂಗ್ ಯಂತ್ರಗಳ ಮಾರಾಟ ಹಾಗೂ ಬಳಕೆ ಅಕ್ರಮವಾಗಿದೆ. ಭ್ರೂಣ ಪತ್ತೆಗೆ ಬಳಸ್ತಾ ಇದ್ದ ಯಂತ್ರಗಳು ತಂದಿದ್ದು ಎಲ್ಲಿಂದ ಅನ್ನೋದು ನಿಗೂಢವಾಗಿದೆ. ಚೆನ್ನೈ ಮೂಲದ ವೈದ್ಯ ತುಳಸಿರಾಮ್, ಮೈಸೂರಿನ ಖಾಸಗಿ ಆಸ್ಪತ್ರೆಯೊಂದರ ವೈದ್ಯ ಡಾಕ್ಟರ್ ಚಂದನ್ ಬಳ್ಳಾಲ್, ಆತನ ಪತ್ನಿ ಮೀನಾ, ಮೈಸೂರಿನ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ರಿಜ್ಮಾ, ಲ್ಯಾಬ್ ಟೆಕ್ನಿಷಿಯನ್ ನಿಸ್ಸಾರ್ ಎಂಬಾತನ ಬಂಧನ ಆಗಿದೆ. ಪ್ರಕರಣ 2 ತಿಂಗಳ ಹಿಂದೆ ಸಿಐಡಿಗೆ ವರ್ಗಾವಣೆ ಆಗಿತ್ತು. ಆಗಿನಿಂದಲೂ ಕೂಡ ಸಿಐಡಿ ಸಾಕಷ್ಟು ವಿಚಾರಗಳನ್ನ ಹೊರತೆಗೆದಿದೆ. ಆದ್ರೆ ಈ ಒಂದು ವಿಚಾರ ಮಾತ್ರ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಟ್ನಲ್ಲಿ ಇಷ್ಟು ದಿನ ಅಕ್ರಮವಾಗಿ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದ ಆರೋಪಿಗಳ ಆಟಗಳು ಒಂದೊಂದಾಗಿ ಹೊರ ಬರ್ತಾ ಇದೆ. ಶಾಲೆಗೆ ಹೋಗೋ ಮಕ್ಕಳ ಮುಖದಲ್ಲಿ ಸಂತೋಷ ತುಂಬಿರುತ್ತೆ. ಪಾಠ ಕೇಳೋ ಉತ್ಸಾಹ, ಲವಲವಿಕೆ ಎದ್ದು ಕಾಣ್ತಾ ಇರುತ್ತೆ. ಆದ್ರೆ ಯಾದಗಿರಿ ಜಿಲ್ಲೆಯ ಆ ಒಂದು ಗ್ರಾಮದ ಶಾಲೆಯ ಮಕ್ಕಳು ಶಾಲೆ ಅಂದ್ರೆ ಭಯ ಪಡ್ತಾ ಇದ್ದಾರೆ. ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಲು 1000 ಸಲ ಯೋಚಿಸ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳು ಜೀವ ಭಯದಲ್ಲೇ ಪಾಠ ಕೇಳುವ ದುಸ್ಥಿತಿ ಅಲ್ಲಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇದೇನು ಸರ್ಕಾರಿ ಶಾಲೆಯೋ ಅಥವಾ ಹಾಳು ಕೊಂಪೆಯೋ? ಇಂತಹದೊಂದು ಅನುಮಾನವನ್ನ ಹುಟ್ಟಿಸುವಂತಿದೆ ಈ ದೃಶ್ಯಗಳು. ಹೌದು, ಇವೆಲ್ಲ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಟ್ನಹಳ್ಳಿ ಗ್ರಾಮದಲ್ಲಿರೋ ಸರ್ಕಾರಿ ಶಾಲೆಯಲ್ಲಿ ಕಂಡು ಬಂದಿರೋ ದೃಶ್ಯಗಳು. ಹೀಗೆ ಶಿಥಿಲಗೊಂಡಿರೋ ಶಾಲೆಯಲ್ಲಿ ಮಕ್ಕಳು ನಿತ್ಯ ಪಾಠ ಕೇಳುತ್ತಿದ್ದಾರೆ. ಬಿರುಕು ಬಿಟ್ಟ ಶಾಲಾ ಕೊಠಡಿಯಲ್ಲಿ ಮಕ್ಕಳು ಪಾಠ ಕೇಳೋದು, ಶಿಕ್ಷಕರು ಪಾಠ ಮಾಡೋದು ಅನಿವಾರ್ಯವಾಗಿದೆ. ಈಗಾಗಲೇ ಅದೆಷ್ಟೋ ಬಾರಿ ಈ ಶಾಲೆ ಕೊಠಡಿಗಳ ಮೇಲ್ಛಾವಣಿ ಉದುರಿ ಬಿದ್ದಿದ್ರಿಂದ ಮಕ್ಕಳು, ಶಿಕ್ಷಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೀಗಾಗಿ ಶಿಕ್ಷಕರು ಜೀವ ಭಯದಿಂದ ಕೆಲ ತರಗತಿಗಳನ್ನ ಮರದ ಕೆಳಗೆ ಮಾಡ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ 437 ಮಕ್ಕಳಿದ್ದಾರೆ. 13 ರೂಮ್ನಲ್ಲಿ 12 ರೂಮ್ಗಳು ಡ್ಯಾಮೇಜ್ ಆಗಿದ್ದಾವೆ, ಛತ್ತೆಲ್ಲ ಉದುರಿ ಬೀಳ್ತಾ ಇದ್ದಾವೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಶಾಲೆಯಲ್ಲಿ ಶೌಚಾಲಯ ಇಲ್ಲ. ಪೀಡಿಸಾದಂಥ ಮಕ್ಕಳಿರ್ತಾರೆ, ಅವರೆಲ್ಲ ಹೊರಗಡೆ ಭಾಳ ತೊಂದರೆ ಆಗ್ತದೆ. ನೀರಿಂದು ಸಮಸ್ಯೆ ಇದೆ. ಮತ್ತು ಬೇರೆ ಕಡೆ ಎಲ್ಲ ಚಾವಣಿಗಳು ಕುಸಿದು ಮಕ್ಕಳು ಹಿಂಗಾಯ್ತು ಹಂಗಾಯ್ತು ಬರ್ತದೆ. ಮುನ್ನಾಲೋಚನವಾಗಿ ನಮ್ಮ ಶಾಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಆದಷ್ಟು ಬೇಗ ನಮ್ಮ ಮಕ್ಕಳ ಜೀವನ ಉಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಚಟ್ನಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಒಟ್ಟು 430 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇಷ್ಟು ಮಕ್ಕಳಿಗೆ ಇರೋದು ಜಸ್ಟ್ 13 ಕೊಠಡಿಗಳು. ಈ ಪೈಕಿ 9 ಕೊಠಡಿಗಳ ಬಳಕೆ ಬರುವಂತಿದ್ರೆ ಇನ್ನುಳಿದ ಕೊಠಡಿಗಳು ಸಂಪೂರ್ಣ ಶಿಥಿಲಗೊಂಡಿದೆ. ಇದೇ ಕಾರಣಕ್ಕೆ ಈ ಹಳೆ ಕೊಠಡಿಗಳಿರೋ ಶಾಲೆಗೆ ಮಕ್ಕಳನ್ನ ಕಳುಹಿಸಲು ಪೋಷಕರು ಭಯಪಡ್ತಿದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ಯಾವಾಗ ಏನಾಗುತ್ತೋ ಅನ್ನೋ ಆತಂಕ ಪೋಷಕರನ್ನ ಕಾಡ್ತಿದೆ. ಮತ್ತೊಂದು ದುರಂತ ಅಂದ್ರೆ ಈ ಶಾಲಾ ಮಕ್ಕಳಿಗೆ ಶೌಚಾಲಯವೇ ಇಲ್ಲ. ಶೌಚಾಲಯ ಇಲ್ಲದೆ ಇದ್ದಿದ್ರಿಂದ ಬಯಲು ಶೌಚಾಲಯವೇ ಇಲ್ಲಿನ ಮಕ್ಕಳಿಗೆ ಗತಿಯಾಗಿದೆ. ಇಷ್ಟೆಲ್ಲ ಅವಾಂತರಗಳಾಗ್ತಿದ್ರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಯಾರೇ ಅಂತಿಲ್ಲ.
ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಯಾದಗಿರಿ ಜಿಲ್ಲೆಯಲ್ಲಿ 75% ಶಾಲೆಗಳ ಕೊಠಡಿಗಳು ಹಾಳಾಗಿವೆ. ಇಷ್ಟಿದ್ರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಸದ್ಯ ಅನಾಹುತ ಆಗೋದಕ್ಕಿಂತ ಮುಂಚೆ ಶಾಲಾ ಕಟ್ಟಡ ನಿರ್ಮಿಸಿಕೊಡಬೇಕು, ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಕಲ್ಪಿಸಬೇಕು ಅನ್ನೋದು ಪೋಷಕರ ಒತ್ತಾಯ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.